IPL ಪಂದ್ಯವನ್ನಾಡಿದ ವಿರಾಟ್ ಕೊಹ್ಲಿ ಅವಿಸ್ಮರಣೀಯ ಆಟದೊಂದಿಗೆ ಆರ್ಸಿಬಿಗೆ ಗೆಲುವು ನೀಡುವ ಮೂಲಕ ತಂಡ ಅಂಕಪಟ್ಟಿಯಲ್ಲಿ ಮತ್ತೆ ಅಗ್ರಸ್ಥಾನಕ್ಕೇರಿದೆ. ಹಾಗೆ ಪ್ಲೇ ಆಫ್ ಬಾಗಿಲಿಗೂ ಕೂಡ ರೀಚ್ ಆಗಿದೆ. ಫಸ್ಟ್ ಮಳೆಯಾದಾಗ ಒಂದಷ್ಟು ಆತಂಕ ಎದುರಾಗಿತ್ತು. ಹೇಗಪ್ಪ ಬ್ಯಾಟಿಂಗ್ ಆಡುತ್ತಾ ಇಲ್ವಾ ಆರ್ಸಿಬಿ, ಅಥವಾ ಜಸ್ಟ್ ಅಂಕಗಳು ಶೇರ್ ಆಗುತ್ತಾ ಏನು ಅನ್ನೋದ್ರ ಬಗ್ಗೆ. ಆದರೂ ಮಳೆ ನಿಲ್ತು, ನಂತರ ಲೇಟಾಗಿ ಮ್ಯಾಚ್ ಸ್ಟಾರ್ಟ್ ಆಯಿತು. ಬ್ಯಾಟಿಂಗ್ ಶುರು ಮಾಡಿದ KKR 4 ವಿಕೆಟ್ಗೆ 192 ರನ್ ಗಳಿಸಿತು. ಈ ಗುರಿ ಬೆನ್ನಟ್ಟಿದ ಆರ್ಸಿಬಿ 5 ಎಸೆತ ಬಾಕಿ ಇರೋ ಹಾಗೇನೆ 4 ವಿಕೆಟ್ ಕಳೆದುಕೊಂಡು 194 ರನ್ಗಳೊಂದಿಗೆ ವಿಜಯೋತ್ಸವವನ್ನು ಆಚರಿಸಿತು. ಪಂದ್ಯ 1.25 ಗಂಟೆ ವಿಳಂಬವಾಗಿ ಸ್ಟಾರ್ಟ್ ಆದ್ರೂ ಓವರ್ಗಳಲ್ಲಿ ಯಾವುದೇ ಕಡಿತ ಮಾಡಲಿಲ್ಲ. ವಿರಾಟ್ ಕೊಹ್ಲಿ ಅಜೇಯ ಶತಕ ಹಾಗೆ ಸುರಿಯೋ ಮಳೆಯ ಮಧ್ಯೆನೇ ಆರ್ಸಿಬಿ ಗುರಿಯನ್ನು ಬೆನ್ನಟ್ಟೋದಕ್ಕೆ ಶುರು ಮಾಡಿತು. ಆರ್ಸಿಬಿ ಆಟಗಾರ ಜೇಕಬ್ ಬೆಥೆಲ್ ಬೇಗ ಔಟ್ ಆದಾಗ ಆರ್ಸಿಬಿಗೆ ಒಂದಷ್ಟು ಟೆನ್ಷನ್ ಶುರುವಾಗಿತ್ತು. ತಂಡದ ಸ್ಕೋರ್ 37 ಆಗಿದ್ದಾಗ 4ನೇ ಓವರ್ನಲ್ಲಿ ಕಾರ್ತಿಕ್ ತ್ಯಾಗಿ ಅವರಿಗೆ ವಿಕೆಟ್ ಒಪ್ಪಿಸಿ ಬೆಥೆಲ್ ಪೆವಿಲಿಯನ್ ದಾರಿ ಹಿಡಿದ್ರು. 12 ಎಸೆತಗಳನ್ನು ಎದುರಿಸಿದ್ದ ಅವರು 2 ಬೌಂಡ್ರಿ 1 ಸಿಕ್ಸರ್ನೊಂದಿಗೆ ಗಳಿಸಿದ್ದು 15 ರನ್. ಈ ಹಂತದಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಜೊತೆಯಾದ ದೇವದತ್ ಪಡಿಕ್ಕಲ್ ಎಚ್ಚರಿಕೆಯ ಆಟ ಆಡಿದ್ರು. ಇನ್ನೊಂದು ಕಡೆ ಈ ಹಿಂದಿನ 2 ಪಂದ್ಯಗಳಲ್ಲಿ ಫೇಲ್ಯೂರ್ ಆಗಿದ್ದ ವಿರಾಟ್ ಕೊಹ್ಲಿ ಈ ಸಲ ಒಳ್ಳೆ ಇನ್ನಿಂಗ್ಸ್ಗೆ ಬುನಾದಿ ಹಾಕಿದ್ರು. ಪಡಿಕ್ಕಲ್ 39 ರನ್ ಗಳಿಸಿ ಔಟ್ ಆದರು. ತಂಡ ಆಗ 129 ರನ್ ಗಳಿಸಿದ್ದು. ಸೊ ವಿರಾಟ್ ಕೊಹ್ಲಿಯ ಆಟದಿಂದ ತಂಡ ಸುಸ್ಥಿತಿಗೆ ತಲುಪೋ ರೀತಿಯಲ್ಲೇ ಆಯಿತು. ನಂತರ ಬಂದ ಪಟಿದಾರ್ ಕೂಡ ಬೇಗ ಔಟ್ ಆದರು. ಟಿಮ್ ಡೇವಿಡ್ ಕೂಡ ಔಟ್ ಆದರು. ಕೊನೆ ತನಕ ನಿಂತು ಆಡಿದ ವಿರಾಟ್ ಕೊಹ್ಲಿ ಅತ್ಯಧಿಕ 9ನೇ ಶತಕವನ್ನು 58 ಎಸೆತಗಳಲ್ಲಿ ಕಂಪ್ಲೀಟ್ ಮಾಡಿದರು. ಇದರಲ್ಲಿ 10 ಬೌಂಡ್ರಿ 3 ಸಿಕ್ಸರ್ಗಳಿದ್ವು. ತಂಡ ಗುರಿ ತಲುಪೋ ವೇಳೆ ವಿರಾಟ್ ಕೊಹ್ಲಿಯ ಸ್ಕೋರ್ 105 ರನ್ಗಳಾಗಿತ್ತು. ಹೀಗಾಗಿ ವಿರಾಟ್ ಕೊಹ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಈಗ ಮತ್ತೆ ಅಗ್ರಸ್ಥಾನಕ್ಕೆ ಹೋಗಿರೋ ಆರ್ಸಿಬಿ ಈ ಜಯದೊಂದಿಗೆ ಅಂಕಪಟ್ಟಿಯಲ್ಲಿ ಫಸ್ಟ್ ಪ್ಲೇಸ್ನಲ್ಲಿದೆ. ಪ್ರಸ್ತುತ ತಂಡ 8 ಜಯ 4 ಸೋಲಿನೊಂದಿಗೆ 12 ಪಂದ್ಯಗಳ ನಂತರ 16 ಅಂಕಗಳನ್ನು ಹೊಂದಿ 1.053 ರನ್ ರೇಟ್ ಹೊಂದಿದೆ. 2ನೇ ಸ್ಥಾನದಲ್ಲಿ ಗುಜರಾತ್ ಟೈಟಾನ್ಸ್ ಇದೆ. ಇಷ್ಟೇ ಪಂದ್ಯವನ್ನಾಡಿರೋ ಗುಜರಾತ್ 16 ಅಂಕಗಳನ್ನು ಪಡೆದಿದ್ರು. ರನ್ ರೇಟ್ ಕಮ್ಮಿ ಇರೋದ್ರಿಂದ ಸೆಕೆಂಡ್ ಪ್ಲೇಸ್ನಲ್ಲಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.